ಉದಾಹರಣೆಗೆ ಹೇಳಿ ಸರ್, ಲೋಕಸಭಾ ಚುನಾವಣೆಯ ನಂತರ ಸರ್ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋ. ಈಗ ಯತ್ನಾಳ್ ಸಾಹೇಬರು ನನಗೆ ಭಾಳ ಆತ್ಮೀಯರು. ಯಾಕೆ ಪಕ್ಷ ಬೇರೆ ಇದ್ದರೂ ಕೂಡ ನನಗೆ ಭಾಳ ಆತ್ಮೀಯರು. ಯತ್ನಾಳ್ ಸಾಹೇಬರು ಅವಾಗವಾಗ ಇಂಥದ್ದು ಬಾಂಬು ಮತ್ತೊಂದು ಸಿಡಿಸ್ತಾ ಇರ್ತಾರೆ. ಅದು ಎಲ್ರಿಗೂ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಯತ್ನಾಳ್ ಅವರ ಬಾಂಬು ಎಲ್ಲಿ ಯಾರ ಕಡೆಗೆ ಅದು ಸ್ವಂತ ಪಕ್ಷ ಸ್ವಪಕ್ಷೀಯರ ಮೇಲೆ ಬಾಂಬ್ ಜಾಸ್ತಿ ಆಗ್ತಾರೆ. ಅದರಿಂದ ಅವರು ಸ್ವಪಕ್ಷಿಯವರೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಲ್ಲ ನಂದು ವೈಯಕ್ತಿಕ ದೋಸ್ತಿ. ಈಗ ನೋಡಿ, ಯತ್ನಾಳ್ ಸಾಹೇಬ್ರದ್ದು ನಂದು ವೈಯಕ್ತಿಕ ದೋಸ್ತಿ. ನಮ್ಮ ಒಂದು ಒಳ್ಳೆ ಬಾಂಧವ್ಯ ಇದೆ. ಆದರೆ ರಾಜಕೀಯ ಸಿದ್ಧಾಂತ ಮತ್ತೊಂದು ಬೇರೆ ಇದೆ. ಆದರೆ ಸ್ವಪಕ್ಷೀಯರ ಮೇಲೆ ಅವರು ಹೆಚ್ಚು ಬಾಂಬ್ ಹಾಕ್ತಾರೆ. ಅವರು ಎಚ್ಚರಿಕೆಯಿಂದ ಇದ್ರೆ ಭವಿಷ್ಯ ಒಳ್ಳೇದಾಗುತ್ತೆ. ರಾಜ್ಯಸಭಾ ಚುನಾವಣೆ ವೇಳೆ 50 ಲಕ್ಷ ರೂಪಾಯಿಗೆ ಕಾಂಗ್ರೆಸ್ ಶಾಸಕರನ್ನು ಖರೀದಿ ಮಾಡಲಿಕ್ಕೆ ಬಿಜೆಪಿ ಅವರು ಮುಂದಾಗಿದ್ದು ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಈಗ ಅವತ್ತು ಕೊಟ್ಟು ಶಾಮನೂರು ಶಿವಶಂಕರಪ್ಪನವರ ಮೂಲಕನೇ ಶಾಸಕರ ನೋಡಿ, ಈಗ ರಾಜ್ಯಸಭೆ ಚುನಾವಣೆ ಮುಗಿದೋಯ್ತು. ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ನೋಡಿ, ನನ್ನ ಪಕ್ಕದಲ್ಲಿ ನಮ್ಮ ಪ್ರಕಾಶ್ ಕೋಲಿವಾಡ್ ಸಾಹೇಬರು ಇದ್ದಾರೆ, ಆಯಿತಾ. ಇವತ್ತು ಭಾಳ ಪಕ್ಷ ನಿಷ್ಠೆಯನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ ಪಕ್ಷದ ಶಾಸಕರು ಪಕ್ಷದ ಸೂಚನೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗೆ ಮತವನ್ನು ಚಲಾಯಿಸಿದ್ದಾರೆ. ಏನು ಹೊಸದಾಗಿ ಸಂಬಂಧಗಳನ್ನು ಬೆಸುಗೆಯನ್ನು ಮಾಡಿರ್ತಕ್ಕಂಥ JDS BJP ಅವರ ತಂತ್ರಗಾರಿಕೆ ವಿಫಲ ಆಯಿತು. ಅದರಿಂದ ಬೇರೆ ಬೇರೆ ಕಾರಣಗಳನ್ನು ಹುಡುಕಿ ಅದನ್ನು ಜನರ ಗಮನ ಬೇರೆ ಕಡೆ ಸೆಳೆಯುವಂಥ ಪ್ರಯತ್ನಗಳನ್ನು ಮಾಡಿದರು.